ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೆಪ್ಟೆಂಬರ್ 17ನೇ ತಾರೀಕು ಮೋದಿ ಅವರಿಗೆ 75 ವರ್ಷ ತುಂಬುತ್ತೆ, ಜನ್ಮದಿನ ಅವತ್ತು. ಅವತ್ತು ನಾವೆಲ್ಲ ಚರ್ಚೆ ಮಾಡ್ತಿರುವಂಥದ್ದು ಏನಂದ್ರೆ, ಮೋದಿ ಅವರು ರಾಜೀನಾಮೆ ಕೊಡ್ತಾರಾ? ಯಾಕೆಂದ್ರೆ ಅಂತಹದ್ದೊಂದು ಅಲಿಖಿತ ನಿಯಮವನ್ನ ಬಿಜೆಪಿಯಲ್ಲಿ ಅವರೇ ಜಾರಿಗೆ ತಂದಿರೋದು. ದೊಡ್ಡ ದೊಡ್ಡ ನಾಯಕರನ್ನ ಅದೇ ನೆಪ ಹೇಳಿ ಸೈಡ್ಗೆ ತಳ್ಳಿರೋದು. ಸೊ ಅವರು ಸಹ ಅಷ್ಟೇ ಅದನ್ನೇ ಪಾಲಿಸುವ, ಗೌರವಯುತವಾಗಿ ನಿರ್ಗಮಿಸುವ ಕೆಲಸ ಮಾಡ್ತಾರಾ ಇಲ್ವಾ ಅಂತ ನಾವೆಲ್ಲ ಚರ್ಚೆ ಮಾಡ್ತಿದ್ರೆ, ಸೈಡಲ್ಲಿ ಬೇರೆ ಏನೋ ನಡೀತಾ ಇದೆ. ಉತ್ತರ ಕೊರಿಯಾದಂತಹ ಕಿಮ್ ಜಾಂಗ್ ಉನ್ ಅನ್ನುವಂತಹ ಸರ್ವಾಧಿಕಾರಿಗಳು ನಡೆಸಿದಂತಹ ರೀತಿಯಲ್ಲಿ ಒಂದು ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ತಿರೋ, ಪ್ರಯತ್ನ ಅಂತ ಹೇಳ್ತಿರೋ, ಅದು ನಡೀತಾ ಇದೆ. ಅದು ಸಹ ಶಾಲೆಯ ಮಕ್ಕಳನ್ನು ಸಹ ಬಿಡದೆ ನಡೆಸ್ತಾ ಇರುವಂತಹದ್ದು. ಅದೆಲ್ಲವೂ ಸಹ ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಎಲ್ಲವೂ ಸಹ ಮೋದಿಯವರ ಜನ್ಮದಿನದ ಕಾರಣಕ್ಕೆ. ಮೋದಿಯವರ ಜನ್ಮದಿನದ ಕಾರಣಕ್ಕೆ ಏನೇನ್ ನಡೀತಾ ಇದೆ ಅಂತ ಒಂದೊಂದೇ ಹೇಳ್ತೀನಿ, ನೀವು ಬೆಚ್ಚಿ ಬೀಳ್ತೀರಿ. ಮೊದಲನೇದು, ಶಾಲಾ ಮಕ್ಕಳನ್ನ ದಬ್ಬಾಳಿಕೆಯಿಂದ ಮೋದಿ ಜನ್ಮದಿನ ಆಚರಿಸಲೇಬೇಕು ಅನ್ನೋ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಒಂದು ಖಾಸಗಿ ಶಾಲೆಯ ನೋಟಿಸ್ ನಮ್ಮ ಕೈಗೆ ಸಿಕ್ಕಿದೆ. ಆ ನೋಟಿಸನ್ನ ನೀವು ನೋಡ್ತಾ ಇದ್ದೀರಿ. ಅದರಲ್ಲಿ ಸ್ಪಷ್ಟವಾಗಿ ಹಾಕಿದ್ದಾರೆ, ನರೇಂದ್ರ ಮೋದಿ ಅವರ ಜನ್ಮದಿನವನ್ನ ನಾವೆಲ್ಲರೂ ಸಹ ವಿಜೃಂಭಣೆಯಿಂದ ಆಚರಿಸಬೇಕು. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ಸಹ ಕಡ್ಡಾಯವಾಗಿ ಗ್ರೀಟಿಂಗ್ ಕಾರ್ಡ್ಸ್ಗಳನ್ನ ನೀವೇ ತಯಾರು ಮಾಡಬೇಕು, ಸ್ಲೋಗನ್ಗಳನ್ನ ಬರೀಬೇಕು, ಏನೇನು ಸಾಧ್ಯ ಇದೆಯೋ ಅದೆಲ್ಲ ಮಾಡಬೇಕು ಅಂತ ಶಾಲಾ ಮಕ್ಕಳ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಅದು ಒಂದು. ಅದರ ಜೊತೆಗೆ ಬಂದಿರುವ ಮಾಹಿತಿಯ ಪ್ರಕಾರ ಪ್ರತಿಯೊಂದು ದೊಡ್ಡ ದೊಡ್ಡ ಕಂಪನಿಯು ಸಹ ಮೋದಿಯವರ ಜನ್ಮದಿನಕ್ಕೆ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಲೇಬೇಕು ಅಂತ ಅವರ ಮೇಲೆ ಒತ್ತಡ ಹಾಕಲಾಗ್ತಿದೆ ಅಂತ ಸುದ್ದಿಗಳು ಬರ್ತಾ ಇದೆ. ಆಲ್ರೆಡಿ ಕೆಲವರು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಹೀರೋ ಕಂಪನಿ ಆಗಬಹುದು, ಅಪೋಲೋ ಕಂಪನಿ ಆಗಬಹುದು. ನೀವು ನೋಡಬಹುದು, ಹೀರೋ ಕಂಪನಿ, ಅಪೋಲೋ ಕಂಪನಿ ಮತ್ತು ಇನ್ನೂ ಕೆಲವು ಕಂಪನಿಗಳು GST ಯಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿದ್ದರ ನೆಪದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಜನ್ಮದಿನದ ಹೆಸರಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಮೋದಿ ಫೋಟೋ ಇರಬೇಕು. ಆ ಕಂಪನಿ ಕಡೆಯಿಂದ ಶುಭಾಶಯಗಳನ್ನು ಕೋರೋದು ಕಡ್ಡಾಯ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಅವರ ಮೇಲೆ ಒತ್ತಡ ಹೇರಲಾಗ್ತಿದೆ ಮತ್ತು ಸಾಕಷ್ಟು ಕಂಪನಿಗಳು ಒಪ್ಕೊಂಡಿದ್ದಾವೆ. ಆವತ್ತು ಸಿಕ್ಕಾಪಟ್ಟೆ ಕಂಪನಿಗಳು ಆ ರೀತಿಯಾದಂತಹ ಜಾಹೀರಾತನ್ನ ಕೊಡ್ತವೆ. ತಮ್ಮ ಹಣದಿಂದ, ತಮ್ಮ ಕಂಪನಿ ದುಡ್ಡಿಂದ ಜಾಹೀರಾತನ್ನ ಕೊಡುವಂತಹ ಅನಿವಾರ್ಯತೆ ಆ ಕಂಪನಿಗಳಿಗೆ ಉಂಟು ಮಾಡಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಇನ್ನೊಂದು ಕಡೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ದುರ್ಗಾ ಪೂಜೆಗೆ ಹಾಕುವ ಪೆಂಡಾಲ್ಗಳಲ್ಲಿ ಮೋದಿಯವರ ಫೋಟೋನು ಇಡಬೇಕು, ಮೋದಿಯವರ ಫೋಟೋ ಸಹ ಇಡಬೇಕು ಅಂತ ಎಲ್ಲರಿಗೂ ಸಹ ಕೇಳುವ ಹಾಗೆ, ಗೊತ್ತಾಗುವ ಹಾಗೆ ಓಪನ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಮತ್ತು ಒಳಗೊಳಗೆ ಸಂದೇಶವನ್ನ ಒತ್ತಡದ ರೂಪದಲ್ಲಿ ಹರಿಸ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಸೊ ಈ ಮೂರು ವಿಚಾರಗಳನ್ನ ಸ್ವಲ್ಪ ಬಿಡಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಆ ನಂತರ ನರೇಂದ್ರ ಮೋದಿ ಏನು ಮಾಡಕ್ ಹೊರಟಿದ್ದಾರೆ ಈ ದೇಶವನ್ನ, ಅದರ ಬಗ್ಗೆ ಸಹ ಸ್ವಲ್ಪ ಮಾತಾಡೋಣ. ಮೊದಲನೇದು, ಒಂದು ಶಾಲೆಯ ಪತ್ರ ನೀವು ನೋಡ್ತಾ ಇದ್ದೀರಲ್ಲ, ಆ ರೀತಿಯಾದಂತಹ ಒಂದು ಆದೇಶವನ್ನು ಕೊಡೋದು ಎಷ್ಟು ಸರಿ? ಅದು ಪ್ರಜಾಪ್ರಭುತ್ವ ಇರುವಂತಹ ಈ ದೇಶದಲ್ಲಿ ಯಾವುದೇ ಅಧಿಕೃತತೆ ಇಲ್ಲದಂತಹ ಒಂದು ವ್ಯಕ್ತಿಯ ಹುಟ್ಟುಹಬ್ಬವನ್ನ, ಆ ವ್ಯಕ್ತಿ ಪ್ರಧಾನಿಯಾಗಿ ಇರಬಹುದು ದೇಶಕ್ಕೆ, ಆದರೆ ಆ ವ್ಯಕ್ತಿಯ ಹುಟ್ಟುಹಬ್ಬವನ್ನ ಆಚರಿಸಲೇಬೇಕು ಅನ್ನುವಂತಹದ್ದು ಯಾವ ಅಧಿಕೃತ ಆದೇಶವೂ ಅಲ್ಲ. ಇದು ಪ್ರಜಾಪ್ರಭುತ್ವ. ಇಲ್ಲಿ ಆ ರೀತಿಯಾಗಿ ಹೇರಿಕೆಯನ್ನು ಮಾಡಲಾಗದು. ಕೆಲವು ರಾಷ್ಟ್ರೀಯ ವ್ಯಕ್ತಿಗಳು, ರಾಷ್ಟ್ರೀಯ ದಿನಗಳಿಗೆ ಮಾತ್ರ ನೀವು ಕಡ್ಡಾಯವಾಗಿ ಶಾಲೆಗಳಲ್ಲಿ ಮಾಡಬೇಕು ಅಂತಿದೆಯೇ ಹೊರತು ಬೇರೆ ಯಾರ್ಯಾರ್ದು ಕಂಡವ್ರದೆಲ್ಲ ಮಾಡಕ್ ಬರಲ್ಲ. ಆದರೆ ಈ ಪುಟ್ಟ ಮಕ್ಕಳ ಮೇಲೆ ಅಂತಹದ್ದು, ಆ ಶಾಲೆಯ ಆಡಳಿತಕ್ಕೆ ಮೋದಿ ಮೇಲೆ ಪ್ರೀತಿ ಇದ್ರೆ ಅವರ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳಿ, ಅವರೊಂದು ಕಾರ್ಯಕ್ರಮ ಮಾಡ್ಕೊಂಡು ಸಾಯ್ಲಿ. ಪುಟ್ಟ ಪುಟ್ಟ ಮಕ್ಕಳಿಗೆ ನೀವು ಏನೋ ಗ್ರೀಟಿಂಗ್ಸ್ ಮಾಡ್ಕೊಂಬನ್ನಿ, ಗಿಫ್ಟ್ಸ್ ಮಾಡ್ಕೊಂಬನ್ನಿ, ಇನ್ನೇನೋ ಕ್ರಾಫ್ಟ್ ಮಾಡ್ಕೊಂಬನ್ನಿ ಅಂತ ಹೇಳೋದು ಎಷ್ಟು ಸರಿ? ಆ ಮೂಲಕ ಆ ಮಕ್ಕಳ ಮನಸ್ಸಿನ ಮೇಲೆ ಏನು ಅಭಿಪ್ರಾಯವನ್ನು ಮೂಡಿಸ್ತಾ ಇದ್ದೀರಿ ನೀವು? ಇಷ್ಟಕ್ಕೂ ಮಕ್ಕಳ ವಿಚಾರದಲ್ಲಿ ಮೋದಿ ಮಾಡಿರುವಂತಹ ಘನಂದಾರಿ ಕೆಲಸ ಏನು? ಮಕ್ಕಳು ಅದನ್ನು ಆಚರಿಸೋದಕ್ಕೆ ತಾನು ಓದಿರೋ ಸರ್ಟಿಫಿಕೇಟ್ ತೋರಿಸಲ್ಲ ಅನ್ನೋದು ಒಂದು ಸಾಧನೆನಾ?
ಮಕ್ಕಳು ನಾಳೆ ಅವರು ಹಾಗೆ ಹೇಳ್ಬೇಕಾ, ಏನು ಓದಿದೀಯ ಅಂದರೆ ಏನೋ ಓದಿದ್ದೀನಪ್ಪ, ನಾನು MBBS ಮಾಡಿದ್ದೀನಿ, ಸರ್ಟಿಫಿಕೇಟ್ ತೋರಿಸಲ್ಲ ಅಂತ ಹೇಳಬೇಕಾ? ಮಕ್ಕಳಿಗೋಸ್ಕರ ಅದಕ್ಕಾಗಿ ಆ ವಿಚಾರಕ್ಕೆ ಮಾಡಬೇಕಾ? ಅಥವಾ ಮಕ್ಕಳನ್ನ ಕಿಂಡಲ್ ಮಾಡ್ಕೊಂಡೇ ಓಡಾಡ್ತಿರ್ತಾರಲ್ಲ, ಬಾಲ್ ಬುದ್ಧಿ ಅಂತ ಕರೆಯೋದು. ಡಿಸ್ಲೆಕ್ಸಿಯಾ ಬಗ್ಗೆ ಯಾರೋ ಒಬ್ಬರು ಏನೋ ಒಂದಷ್ಟು ಹೇಳ್ತಾ ಇದ್ರೆ ವಿವರಗಳನ್ನ, ಎಲ್ಲ ವಯಸ್ಸಿನ ಮಕ್ಕಳಿಗೂ ಆಗತ್ತಂತ ಕಾಮಿಡಿ ಮಾಡೋದು. ಬುದ್ಧಿಮಾಂದ್ಯ ಮಕ್ಕಳನ್ನ ಸ್ಪೆಷಲ್ ಕಿಡ್ಸ್ ಅಂತ ಕರೆಯೋ ಮೂಲಕ ಗೌರವಿಸ್ತಾ ಇದ್ದಾರೆ ಇವತ್ತು ಜಗತ್ತಿನಲ್ಲಿ. ಅಂತಹ ಮಕ್ಕಳನ್ನ ಕಿಂಡಲ್ ಮಾಡೋದಕ್ಕೆ, ಅದು ಯಾಕೆ? ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡೋದಕ್ಕೆ, ಬೇರೆ ಮಕ್ಕಳನ್ನೆಲ್ಲ, ಇಡೀ ದೇಶದ ಮಕ್ಕಳನ್ನ, ಇಡೀ ಜಗತ್ತಿನ ಮಕ್ಕಳನ್ನ ಟಾರ್ಗೆಟ್ ಮಾಡುವಂತಹ ನರೇಂದ್ರ ಮೋದಿ ಅಂತಹ ಕೀಳು ಮನಸ್ಥಿತಿಗೆ, ಆ ಮನಸ್ಥಿತಿಗೋಸ್ಕರ ಮಕ್ಕಳು ಮೋದಿಯ ಬರ್ತ್ಡೇನ ಆಚರಣೆ ಮಾಡಬೇಕಾ? ಯಾವ ಪುರುಷಾರ್ಥಕ್ಕೆ ನರೇಂದ್ರ ಮೋದಿಯ ಬರ್ತ್ಡೇನ ಮಕ್ಕಳ ಆಚರಣೆ ಮಾಡಬೇಕು? ದಿನ ಬೆಳಗಾದ್ರೆ ಧರ್ಮಗಳ ನಡುವೆ ದ್ವೇಷ ಬಿತ್ತುವಂತಹ ಮಾತುಗಳನ್ನು ಆಡೋದಕ್ಕ? ಬೇರೆ ಯಾವ ಕಾರಣಕ್ಕೆ? ಒಂದು ಸಣ್ಣ ರೀಸನ್ ಸಿಗೋದೇ ಇಲ್ಲ. ಆದರೂ ಯಾರದೋ ತೆವಲಿಗೆ, ಯಾರನ್ನೋ ಮೆಚ್ಚಿಸೋದಕ್ಕೆ ಪುಟ್ಟ ಮಕ್ಕಳ ಮೇಲೆ ಒತ್ತಡ. ನೀವು ಇದನ್ನ ಮಾಡ್ಕೊಂಬರ್ಬೇಕು, ಇದನ್ನ ಮಾಡಲೇಬೇಕು ಅಂತ ಶಾಲಾ ಮಕ್ಕಳ ವಿಚಾರದಲ್ಲಿ. ಇನ್ನು ಕಂಪನಿಗಳಿಗೆ ಬಲವಂತಕ್ಕೆ ಈ GSTಯಲ್ಲಿ ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ಅಂತ ಅವರಿಗೆ ಧನ್ಯವಾದವನ್ನು ಅರ್ಪಿಸಬೇಕು, ಕಡ್ಡಾಯವಾಗಿ ಅರ್ಪಿಸಿ ಅಂತ ಒತ್ತಡ ಹಾಕಿದ್ದಕ್ಕೆ ಸಾಕಷ್ಟು ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದಂತೆ. ಇವರದೇ ಲೆಕ್ಕಾಚಾರ ತಗೊಳ್ಳೋದಾದ್ರೆ ಇದು ಕ್ರಾಂತಿಕಾರಿ ಬದಲಾವಣೆ, ಜನರಿಗೆ ಒಳ್ಳೇದಾಗೋದಕ್ಕೆ ಮಾಡಿದೀವಿ, ಜನರಿಗೆ ಲಾಭ ಆಗೋದಕ್ಕೆ ಮಾಡಿದೀವಿ, ಜನರ ಜೀವನ ಮಟ್ಟ ಸುಧಾರಿಸ್ಬಿಡುತ್ತೆ ಅನ್ನೋದಾದ್ರೆ, ಹಾಗಾದ್ರೆ ಕಳೆದ 9 ವರ್ಷದಿಂದ ಹೆಚ್ಚುವರಿಯಾಗಿ ತೆರಿಗೆ ಕಲೆಕ್ಟ್ ಮಾಡ್ಕೊಂಡಿದ್ರಲ್ವಾ, ಅದು ಲೂಟಿ ಅಲ್ವಾ? ಅದು ಮೋಸ ಅಲ್ವಾ? ಅನ್ಯಾಯದ ತೆರಿಗೆ ಅಲ್ವಾ ಇಷ್ಟು ದಿನ ಹಾಕಿದ್ದು ನೀವು? ಹಾಗಾದ್ರೆ ಈಗ ಕಡಿಮೆ ಮಾಡಿದ್ದೀನಿ, ನಾನು ದೊಡ್ಡ ಡಾನು ಲಬಕ್ದಾಸು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದಾದ್ರೆ, ಇಷ್ಟು ದಿನ ಹಾಕಿದ್ದು ಲೂಟಿ ಅಲ್ವಾ? ಇಷ್ಟು ದಿನ ಮಾಡಿದ್ದು ಮೋಸ ಅಲ್ವಾ? ಜನರ ದುಡ್ಡನ್ನ ಕಿತ್ಕೊಂಡು ತಿಂದಿದ್ದಲ್ವಾ ಇಷ್ಟು ದಿನ ನೀವು? ಆ ಪುರುಷಾರ್ಥಕ್ಕೆ ಯಾಕೆ ನೀವು ಅಡ್ವರ್ಟೈಸ್ಮೆಂಟ್ ಹಾಕಿ ಮೋದಿಗೆ ಧನ್ಯವಾದ ಅರ್ಪಿಸ್ಬೇಕು? ಇನ್ಫ್ಯಾಕ್ಟ್ ಅದರ ಉಲ್ಟಾ ಆಗಬೇಕಾಗಿತ್ತು, ಪ್ರಶ್ನೆ ಕೇಳಬೇಕು, ಇಷ್ಟು ದಿನ ಕಿತ್ಕೊಂಡಿದ್ದೀನಿ ವಾಪಸ್ ಕೊಡಪ್ಪ ಅಂತ. ಈಗೇನು ಕಡಿಮೆ ಮಾಡಿದೀವಿ ಅಂತ ಬಿಲ್ಡಪ್ ತಗೊಳ್ತಿದ್ದೀರಿ, ಹಾಗಾದ್ರೆ ನಿಜವಾದ ಟ್ಯಾಕ್ಸ್ ಸ್ಲ್ಯಾಬ್ ಇದು, ಇಷ್ಟು ದಿನ ಅಷ್ಟು ಹೆಚ್ಚುವರಿಯಾಗಿ ಟ್ಯಾಕ್ಸ್ ತಗೊಂಡಿದ್ದೀರಲ್ಲ ಅದನ್ನೆಲ್ಲ ವಾಪಸ್ ಕೊಡಿ ಅಂತ ಕೇಳಬೇಕು ತಾನೆ? ಇಲ್ಲ, ಕೇಳಕ್ಕಾಗಲ್ಲ. ನಾರ್ತ್ ಕೊರಿಯಾದಲ್ಲಿ ಕೇಳಕ್ಕಾಗತ್ತಾ? ಆಗಲ್ಲ. ಅದೇ ಸ್ಥಿತಿಗೆ ಈ ದೇಶ ತಳ್ಳಬೇಕು ಅಂತಿದ್ದಾರೆ ಅನ್ಸುತ್ತೆ, ಅದೇ ಸ್ಥಿತಿಗೆ. ಇನ್ನು ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಹೇಳಿಕೆ, ಒಂದ್ಸಲ ಆ ಹೇಳಿಕೆಯನ್ನ ನೋಡ್ಬಿಡಿ, ಆಮೇಲೆ ಮಾತಾಡ್ತೀನಿ. चाहती हूँ कि हमारे इस दुर्गा पूजा के पंडालों में भी दिन के समय आप कोई ना कोई सेवा का कोई प्रकल्प, सेवा का कोई काम आदरणीय प्रधानमंत्री जी की लंबी आयु और उनके स्वास्थ्य के लिए जरूर वहां पर उनकी तस्वीर मां के चरणों के पास लगा करके उनको आशीर्वाद. ಕೇಳಿಸ್ಕೊಂಡ್ರಲ್ಲ, ದುರ್ಗಾ ಪೆಂಡಾಲುಗಳಲ್ಲಿ ಮೋದಿಯವರ ಫೋಟೋ ಇಟ್ಟು ಅವರಿಗೆ ದೀರ್ಘಾಯುಷ್ಯ ಸಿಗಲಿ, ಒಳ್ಳೆ ಆರೋಗ್ಯ ಸಿಗಲಿ ಅಂತ ಹಾರೈಸ್ಬೇಕಂತೆ. ಯಾವುದಾದ್ರೂ ದೇವರ ಜೊತೆಯಲ್ಲಿ ವ್ಯಕ್ತಿಗಳನ್ನ ಇಡೋದನ್ನ ಒಂದು ಧರ್ಮ ಅಂತ ಕರೀತಾರ? ಅದು ಸಂಪ್ರದಾಯದಲ್ಲಿ ಇಲ್ಲದೆ ಇರುವಂತಹದ್ದು. ಬಲವಂತಕ್ಕೆ ಅವರು ಇಚ್ಛೆ ಪಟ್ಟು ಇಟ್ಟರೆ ಬೇರೆ ವಿಚಾರ, ನೀವು ಬಲವಂತ ಮಾಡಿ ಇಡ್ಲೇಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದೀರಲ್ಲ, ಇದು ಯಾವ ಗುಲಾಮಿತನ? ಇದು ಯಾವ ಗುಲಾಮಿತನ? ಇದು ಯಾವ ದೇಶದ ಗುಲಾಮಿತನ? ಇದೇನು ಪ್ರಜಾಪ್ರಭುತ್ವ ರಾಜ್ಯನ, ಸರ್ವಾಧಿಕಾರಿ ದೇಶನ? ಇದು ಪ್ರಜಾಪ್ರಭುತ್ವದಲ್ಲಿ ನೀವು ಪೂಜೆ ಮಾಡೋ ಜಾಗದಲ್ಲೂ ಇಂಥವ್ರ ಫೋಟೋ ಇಡಬೇಕು ಅಂತ ಹೇಳ್ತಿರಲ್ಲ ಬಲವಂತಕ್ಕೆ. ಯಾವ ಪ್ರಜಾಪ್ರಭುತ್ವ ಇದು? ಕಿಮ್ ಜಾಂಗ್ ಉನ್ ಇದನ್ನು ಕೇಳಿಸ್ಕೊಂಡ್ರೆ ಅವನು ಒಂದು ನಿಮಿಷ ಶೇಕ್ ಆಗ್ಬಿಡ್ತಾನೇನೋ, ಐ ನೀಡ್ ಟು ಮೀಟ್ ಮೋದಿಯಿಂದ ಕಲಿಯೋದಿದೆ ನನಗೆ ಅಂದ್ಬಿಟ್ಟಾನೋ. ಆ ಮಟ್ಟಕ್ಕಿದೆ ಈ ರೀತಿಯಾದಂತಹ ಯೋಚನೆಗಳು, ಈ ರೀತಿಯಾದಂತಹ ಹೇರಿಕೆಗಳು. ಒಂದೊಂದು ಶಾಲಾ ಮಕ್ಕಳು ತಗೊಳ್ಳಿ, ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟಿರುವಂತಹದ್ದು ಟಾಸ್ಕ್ಗಳು ತಗೊಳ್ಳಿ, ಈ ಕಡೆ ಪೂಜಾ ಪೆಂಡಾಲ್ಗಳನ್ನು ಬಿಡ್ತಾ ಇಲ್ಲ. ಮೋದಿ ಏನಾದರೂ ದೇಶಕ್ಕೆ ಒಳ್ಳೆಯದು ಅಂತ ಮಾಡಿದ್ರೆ ಅದನ್ನ ಜನ ಗುರುತಿಸಿ ಏನಾದರೂ ಮಾಡಿದ್ರೆ ಸರಿ. ನೀವು ಬಲವಂತಕ್ಕೆ ಮಾಡಿಸಿ ಅಂದ್ರೆ
ನನ್ನಂಥವರನ್ನ ಕೇಳಿದ್ರೆ ಮೋದಿ ಇಲ್ಲಿಯವರೆಗೆ ದೇಶಕ್ಕೆ ಒಂದು ನಯ ಪೈಸೆ ಒಳ್ಳೇದು ಮಾಡಿಲ್ಲ. ಒಳ್ಳೇದು ಮಾಡಬೇಕು ಅನ್ನುವಂತಹ ಮಾನವೀಯತೆಯ ಮನಸ್ಸು ಇದ್ದರೆ, ಸ್ವಲ್ಪ ಆದರೂ ಮನಸ್ಸಿದ್ರೆ ಈ ದೇಶಕ್ಕೆ ಒಳ್ಳೇದಾಗ್ಲಿ ಅನ್ನೋದು, ತಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ನಮಸ್ಕಾರ ಮಾಡಿ ಕಣ್ಮರೆಯಾಗಿ ಹೋದ್ರೆ ಸಾಕು. ದೇಶಕ್ಕೆ ಅದಕ್ಕಿಂತ ದೊಡ್ಡದೇನಿಲ್ಲ. ದೇಶ ಶಾಂತಿಯುತವಾಗಿರುತ್ತೆ. ಮತ್ತೆ ಹಿಂದೂ ಮುಸ್ಲಿಮರ ಗಲಾಟೆ ಇಲ್ಲದಿರ ಎಲ್ಲ ಒಟ್ಟಿಗೆ ಸೇರ್ಕೊಂಡು ದೇಶ ಕಟ್ಟೋ ಕೆಲಸ ಆಗುತ್ತೆ. ಕಾರ್ಪೊರೇಟರ್ಗಳಿಗೆ ಲೂಟಿ ಮಾಡೋ ಅವಕಾಶಗಳು ತಪ್ಪಿ ಆ ದುಡ್ಡು ಬಡವರನ್ನು ಸೇರ್ಕೊಳ್ಳುತ್ತೆ. ಸಾಕಷ್ಟು ಬದಲಾವಣೆ ಆಗುತ್ತೆ. ಮೋದಿಗೆ ಈ ದೇಶಕ್ಕೆ ಒಳ್ಳೇದು ಮಾಡಲೇಬೇಕು ಅನ್ನುವಂತಹ ಮನಸ್ಸಿದ್ರೆ, ಒಂಚೂರಾದ್ರೂ ಮನಸ್ಸಿದ್ರೆ, ಜಸ್ಟ್ ಒಂದು ಲೆಟರ್, ರಾಜೀನಾಮೆ ಲೆಟರ್, ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಟು ಬಲವಂತಕ್ಕೆ ಮಕ್ಕಳ ಕೈಯಲ್ಲಿ ಮಾಡಿಸ್ತೀರಿ, ಯಾರ್ಯಾರ ಕೈಯಲ್ಲೋ ಏನನ್ನ ಮಾಡಿಸಕ್ ಕೊಡ್ತೀರಿ. ನಾಚಿಕೆ ಆಗಬೇಕು. ಇದಕ್ಕೆ ನಾಚಿಕೆ ಆಗಬೇಕು. ಇದನ್ನ ಪ್ರತಿಯೊಬ್ಬ ಭಾರತೀಯ ಪ್ರಜೆನೂ ವಿರೋಧಿಸ್ತಾನೆ. ಪ್ರತಿಯೊಬ್ಬ ವ್ಯಕ್ತಿ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ವಿರೋಧಿಸ್ಬೇಕು. ಇದಲ್ಲ ನಮ್ಮ ಪ್ರಜಾಪ್ರಭುತ್ವ. ಈ ದೇಶಕ್ಕೆ ಈ ನಡವಳಿಕೆಗೆ ಸಂಬಂಧನೇ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಅವಕಾಶನೂ ಇಲ್ಲ. ಇನ್ನು ಏನೇನು ಮಾಡ್ತಾರೆ ನೋಡಿ. 17ನೇ ತಾರೀಕಿನ್ನು 2 ದಿನ ಇದೆ. ಏನೇನು ಮಾಡ್ತಾರೆ ನೋಡೋಣ. ಅದನ್ನು ಗಮನಿಸ್ತೀನಿ. ಅಂತಹದ್ದೇನಾದ್ರು ಇದ್ರೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.